ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ, ಒಂದು ಹಳ್ಳಿಯಲ್ಲಿ ಒಂದು ತಾಯಿಯ ಜೀವನ ಹೇಗಿರುತ್ತೆ ಮಾರ್ನಿಂಗು ಅನ್ನೋದನ್ನು ನಿಮ್ಮ ಮುಂದೆ ತೋರ್ಸೋಕ್ಕೆ ಹೊರಟಿದ್ದೀನಿ. ನನ್ನ ವಿಡಿಯೋನ ಇಲ್ಲಿ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅನ್ನೋದು ಹೇಳ್ತಾ ಈಗ ಹೈಪು ಮಾಡಿ ಮತ್ತು ನನ್ನ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡಿ. ನನಗೆ ಈಗ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ವ ಅವ್ರಿಗೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ನಾರ್ಮಲಾಗಿ ನಾನು ಬೆಳಗ್ಗೆ ಯಾವಾಗ್ಲೂ 6:30ಗೆ ಎದ್ದೇಳ್ತಿದ್ದೆ. ಬಟ್ ಇವಾಗ ಸ್ವಲ್ಪ ರೊಟೀನ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ 5 ಗಂಟೆಗೆ ಹೇಳೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಇವತ್ತು 5:15 ಎದ್ದೆ. ಅಂದರೆ ಯಾವಾಗಲೂ 5 ಗಂಟೆಗೆ ಎದ್ದೇಳ್ತಿದ್ದೆ ಒಂದು ವಾರದಿಂದ, ಬಟ್ ಇವತ್ತು ಆಗಲಿಲ್ಲ. 5:15 ಎದ್ದೆ. 5:15 ಎದ್ದಿದ ತಕ್ಷಣ ಫಸ್ಟು ನನ್ನ ರೊಟೀನ್ ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ಗ್ಲಾಸು ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು ಅಭ್ಯಾಸ. ನೀರು ಕುಡಿದು ಆಮೇಲೆ 1 ಅವರ್ ಓದ್ಕೋಬೇಕು ಅಂತ ಅದು ಕಂಪ್ಲೀಟಾಗಿ ಮಾಡ್ತಾಯಿದ್ದೀನಿ. 1 ಅವರ್ ಏನಾದರೂ ಬುಕ್ಸ್ ಓದಬೇಕು. ಏನಾದರೂ ಬುಕ್ಸ್ ಅನ್ನೋದಕ್ಕಿಂತ ನನಗೆ ಯೂಸ್ಫುಲ್ ಆಗುವಂತಹ ಬುಕ್ಸ್ನ, ಸೈಕಾಲಜಿ ಬುಕ್ನ ಕಾಮನ್ ಆಗಿ ಮಾರ್ನಿಂಗ್ ಓದ್ತಾ ಇದ್ದೀನಿ 1 ಅವರ್. ಅದು ಓದಿದಾದಮೇಲೆ ಅದಕ್ಕಿಂತ ಮುಂಚೆ ನನ್ನ ಸ್ಕಿನ್ನನ್ನು, ಅಂದರೆ ನಿದ್ದೆ ಹೋಗಬೇಕಲ್ವಾ, ಸ್ವಲ್ಪ ನೀರು ಕುಡಿದ್ಬಿಟ್ಟು ಹಾಗೆ ಕೂತ್ಕೊಂಡ್ರೂ ನಿದ್ದೆ ಬರ್ತಾನೆ ಇರುತ್ತೆ. ನಂಗೊಂದು ಒಳ್ಳೆ ಟ್ರಿಕ್ಸ್ ಅಂದರೆ ಎಲ್ಲರೂ ಐಸ್ ಕ್ಯೂಬ್ ಮಸಾಜ್ ಮಾಡಬೇಕು, ಫೇಸು ಸ್ಕಿನ್ನು ಟೈಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಸ್ಕಿನ್ ಟೈಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನನಗೇನು ಗೊತ್ತಾ, ಐಸ್ ಕ್ಯೂಬ್ ಮಸಾಜ್ ಮಾಡಿದ ತಕ್ಷಣ ನಿದ್ದೆ ಅಂತೂ ಹೋಗುತ್ತೆ. ಹಾಗಾಗಿ ನಾನು ಐಸ್ ಕ್ಯೂಬ್ ಮಸಾಜ್ನ ಕಂಪಲ್ಸರಿ ಮಾಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ. ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ, ಒಂದು ಜಸ್ಟ್ ಫ್ಯೂ ಸೆಕೆಂಡ್ಸ್ಗೆಲ್ಲ ಐಸ್ ಕ್ಯೂಬ್ನ ಸ್ಕಿನ್ ಮೇಲೆ ಇಟ್ಟಿದ ತಕ್ಷಣ ಬೇಗ ನಿದ್ದೆ ಎಲ್ಲ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಆಮೇಲೆ ಒಂದು 50 ಸೆಕೆಂಡ್ಸ್ ಏನು ಮಾಡ್ತೀನೇನೋ ಅಷ್ಟೇ, 1 ಮಿನಿಟ್ ಅಂದ್ಕೊಳ್ಳಿ, 1 ಮಿನಿಟ್ ಮಸಾಜ್ ಮಾಡಿ ಆಮೇಲೆ 1 ಅವರ್ ಓದ್ಕೊಂಡು ನನ್ನ ಮಗಳನ್ನ ಅದ್ರ ಮಧ್ಯದಲ್ಲಿ ಎಬ್ಬಿಸ್ದೆ. ಯಾಕಂದರೆ ಅವಳಿಗೆ ಎಕ್ಸಾಮ್ಸ್ ಆಲ್ರೆಡಿ ಇನ್ನು ಥರ್ಸ್ಡೇಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು 3 ಮಂತ್ಸ್ ಅವಳಿಗೆ ವೆಕೇಷನ್ಸು. ಅದಕ್ಕೆ ಅವಳನ್ನೂ ಬೇಗ ಎಬ್ಬರಿಸ್ತಾ ಇದ್ದೀನಿ. ಅವಳನ್ನು 6:30ಗೆ ಎಬ್ಬರಿಸ್ತೀನಿ. ನಂದು ಅಷ್ಟರಲ್ಲಿ ಇನ್ನೇನು ಲಾಸ್ಟ್ ಓದೋದು ಬರ್ತಾ ಇರುತ್ತೆ. ಅವಳು 1 ಅವರು 2 ಅವರು ರಿವಿಷನ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಬಂದು ನಾರ್ಮಲಾಗಿ ಹೊರಗಡೆ ಎಲ್ಲ ಕಸ ತಳ್ಳಿ ನೀರು ಹಾಕಿ ರಂಗೋಲಿ ಹಾಕೋದೆ ನಮ್ಮ ರೊಟೀನ್. ನನ್ನ ಮಗ ಯಾವಾಗ್ಲೂ ಒಂದೊಂದು ದಿನ ಒಂದೊಂದು ಥರ ಎದ್ದೇಳ್ತಾನೆ. ನಾರ್ಮಲಾಗಿ 8:30ಗೆ ಎದ್ದೇಳ್ತಿದ್ದ. ಇವತ್ತಂತೂ ನಾವು ಈಚೆ ಬಂದಿದ್ದ ತಕ್ಷಣ ಅವನು ಬೇಗ ಎದ್ದುಬಿಟ್ಟಿದ್ದಾನೆ. ಅವನ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಅಂದರೆ ಅವ್ರ ಅಕ್ಕ ಇಲ್ಲ ಅವ್ರ ಅಪ್ಪ ಇಲ್ಲ ನಾನು ಯಾರಾದರೂ ಒಬ್ಬರು ಇರಬೇಕು. ಅವನಿಗೆ ಈ ನಡುವೆ ತುಂಬ ಬುದ್ಧಿ ಬಂದಿರೋದ್ರಿಂದ ಎಲ್ಲರೂ ಎಚ್ಚರಿಕೆ ಆಗೋದ್ಮೇಲೆ, ಅಂದರೆ ಅವ್ರವ್ರ ಕೆಲಸಗಳಿಗೆ ಹೊಟ್ಟೋದ್ಮೇಲೆ ಬೆಳಗ್ಗೆ ಅವನು ಬೇಗ ಎದ್ದುಬಿಡ್ತಾನೆ. ಅವನನ್ನು ನನ್ನ ಮಗಳು ಎತ್ಕೊಂಬಂದ್ಲು. ಇವತ್ತು ಮನೆ ಒಳಗಡೆಯಿಂದನೇ ನೀಟಾಗಿ ಈಚೆಗೆ ಬಂದ್ಬಿಟ್ಟು ಅಮ್ಮ ಅಂತ, ಯಾಕಂದರೆ ಯಾರೂ ಇರಲಿಲ್ಲ ಅಂತ ನೋಡ್ಬಿಟ್ಟು ಬಂದು ನಾವೇನೇ ಕೆಲಸ ಮಾಡ್ತಾಯಿದ್ರು ಅಲ್ಲೇ ಇರ್ತಾನೆ ಅವನು. ಇದೇ ರೀತಿ ನಮ್ಮದು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು. ಅವನು ತಪ್ಪಿಕೊಂಡು ನಾರ್ಮಲಾಗಿ ನಾವೇನು ಕೆಲಸ ಮಾಡ್ತಾಯಿದ್ರು ಮಾಡೋಕ್ಕೆ ಬಿಡಲ್ಲ. ಬಿಟ್ಟರೂ ಕೂಡ ಅವನು ಅಲ್ಲಿರಬೇಕು. ಅವನು ನಾವೇನು ಮಾಡ್ತೀವೋ ಅದನ್ನು ಮಾಡಬೇಕು ಅಂತ ಹೇಳ್ತಾನೆ. ಮಕ್ಕಳಂದರೆ ಅದು ಕಾಮನ್ ಅಲ್ವಾ. ಹಾಗೆ ಹೊರಗಡೆ ರಂಗೋಲಿ ಹಾಕಿ, ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿ ಇನ್ನು ಒಳಗಡೆ ಬರಬೇಕು. ಒಳಗಡೆ ಬರೋಕ್ಕಿಂತ ಮುಂಚೆ ನಮ್ಮ ಮನೇಲಿ ಒಂದು ಚಿಕ್ಕದು ಕೋಳಿ ಇದೆ, ಹೊಸದಾಗಿ ಬಂದಿದೆ. ಅದು ನಮ್ಮ ಮನೆಗೆ ಹೊಸದಾಗಿ ಬಂದು 1 ತಿಂಗಳಾಯಿತು. ಈ ಕೋಳಿ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ನಮ್ಮನ್ನು ಅಂತಂದರೆ, ನಾನು ಮನೇಲೇ ಇರ್ತೀನಲ್ವ ನಾರ್ಮಲಾಗಿ ಯಾವಾಗ್ಲೂ, ಹಾಗಾಗಿ ನಾನೇ ಮೇವು ಹಾಕೋದು ಅಂತ ಹೇಳ್ಬಿಟ್ಟು ಅದು ಚೆನ್ನಾಗಿ ಗೊತ್ತಾಗೋಗಿದೆ. ಅದಕ್ಕೆ ನಾನು ಬಂದಾಗ ಓಡಿ ಬರುತ್ತೆ. ಬೆಳಗ್ಗೆ ಬಿಟ್ಟಿದ ತಕ್ಷಣ ಅದಕ್ಕೆ ಏನಾದರೂ ರಾಗಿನೋ ಅಕ್ಕಿನೋ ಏನಾದರೂ ಹಾಕಲೇಬೇಕು. ಹಾಕಿದ್ರೆ ಚೆನ್ನಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಇರುತ್ತೆ. ಇಲ್ಲ ಅಂತಂದರೆ ಹಿಂದೆನೇ ಓಡಾಡ್ತಿರುತ್ತೆ. ಬಿಟ್ಟರೆ ಒಳಗಡೆಗೂ ಬರುತ್ತೆ, ಮಂಚದ ಮೇಲೂ ಹತ್ತುತ್ತೆ, ಅಲ್ಲೂ ಮಲ್ಕೊಳ್ಳುತ್ತೆ. ಇದು ನಿಜ ಹೇಳ್ತಿರೋದು, ಮತ್ತು ಇದೆಲ್ಲ ಸುಳ್ಳು ಅಂತ ಅಂದ್ಕೊಬೇಡಿ. ಅದಕ್ಕೆ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀವಿ ನಾವು ಅಷ್ಟೇ, ಅದು ನಮಗೂ ಅಷ್ಟೇ. ಫಸ್ಟು ಇದು ನಮ್ಮ ಮನೆಗೆ ಬಂದಿದ್ದೆ ಒಂಥರ ಏನಂತ ಹೇಳ್ಬೋದು, ನಮಗೆ ಕೋಳಿ ಎಲ್ಲ ಸಾಕಲಿಕ್ಕೆ ಜಾಗ ಇಲ್ಲ. ಬಟ್ ಆದ್ರೂ ನಮ್ಮ ಮನೆಯವರು ಒಂದು ಕೋಳಿನ ತೊಗೊಂಡು ಬಂದರು. ಅದಕ್ಕೂ ಗಾಯ ಆಗಿತ್ತು. ಅವ್ರು ಯಾರೋ ಮಾರೋಕ್ಕೆ ಹೋಗ್ತಿದ್ರಂತೆ. ಅವ್ರ ಹತ್ರ ಬೇಡ ನಾವು ಸಾಕೋತೀವಿ ಕೊಡಿ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದ ದಿನದಿಂದ ಅದು ಸ್ವಲ್ಪ ದಿನ ನಮ್ಮ ಹತ್ರ ಅಡ್ಜಸ್ಟ್ ಆಗಲೇ ಇಲ್ಲ. ಆಮೇಲಂತೂ ಈಗ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂದರೆ ತೊಡೆ ಮೇಲೆಲ್ಲ ಬಂದು ಮಲ್ಕೊಳ್ಳೋ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದೆ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನನಗೂ ನನ್ನ ಮಗನಿಗೂ ಸ್ವಲ್ಪ ಬಾಂಡಿಂಗ್ ಟೈಮ್ ಅಂತ ಹೇಳ್ಬೋದು. ಈ ಬಾಂಡಿಂಗ್ ಟೈಮಲ್ಲಿ ನಾರ್ಮಲಾಗಿ ಅವನನ್ನು ಎದ್ದಿದ ತಕ್ಷಣ ಅವನಿಗೆ ನಮಸ್ಕಾರ ಮಾಡಿಸಿ ಕರಾಗ್ರೆ ವಸತಿ ಲಕ್ಷ್ಮಿ ಶ್ಲೋಕನ ಹೇಳಿಸಿ ಆಮೇಲೆ ನಮ್ಮ ರೊಟೀನ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಆದರೆ
ಇವತ್ತು ನಾನು ಆಚೆ ಇದ್ದಿದ್ದರಿಂದ ಅವ್ನು ಬೇಗ ಎದ್ದು ಬಂದುಬಿಟ್ನಲ್ವ, ಹಾಗಾಗಿ ಅವನಿಗೆ ಮಂತ್ರ ಹೇಳಿಸಿಲ್ಲ ಅಂತ ಅಂದ್ಬಿಟ್ಟು ಆ ಮಂತ್ರನೇ ಹೇಳಿಸಿ ಮತ್ತು ದೇವರಿಗೆ ನಮಸ್ಕಾರ ಮಾಡಿಸಿ ಸ್ವಲ್ಪ ಹೊತ್ತು ಅವನು ನನ್ನನ್ನು ನಾನು ಅವನನ್ನು ಮುದ್ದಾಡಲಿಲ್ಲ ಅಂತಂದರೆ ನಮಗೆ ದಿನ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು, ಅಂದರೆ ಹೊತ್ತು ಸ್ಟಾರ್ಟ್ ಆಗೋದು ಗೊತ್ತಾಗಲ್ಲ ಅಂತ ಹೇಳ್ಬೋದು. ಇದನ್ನೆಲ್ಲ ಮುಗಿಸಿ ಮತ್ತು ನಮ್ಮ ಕೆಲಸ ಮುಂದಿನ ಕೆಲಸಕ್ಕೆ ಹೋಗಬೇಕು. ನನಗೂ ನನ್ನ ಮಗನಿಗೂ ಅಂದರೆ ನನ್ನ ಮಗನಿಗೆ ನನಗಿಂತ ಅವ್ರ ಅಪ್ಪನ ಮೇಲೇ ಪ್ರೀತಿ ಜಾಸ್ತಿ, ಆದರೆ ನನಗೂ ಸ್ವಲ್ಪ ಜಲಸ್ಸು. ಯಾಕೆಂತಂದ್ರೆ ಅವನು ನಿನಗೆ ಯಾರ ಮಗ ನೀನು, ಯಾರಂದ್ರೆ ನಿಂಗೆ ಇಷ್ಟ ಅಂತ ಕೇಳಿದ್ರೆ ಫಸ್ಟ್ ಹೇಳೋದೆ ಅವ್ರ ಪಪ್ಪ ಅಂತ. ಬೆಳಗ್ಗೆಯಿಂದ ಸಂಜೆ ತನಕ ನಾವಿರ್ತೀವಿ, ಆದ್ರೂ ಅವನಿಗೆ ಅವ್ರ ಅಪ್ಪ ಅಂದ್ರೇ ಇಷ್ಟ. ಸರಿ, ಅವನ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟಾಡಿ ಮುದ್ದಾಡಿ ಅವನನ್ನು ಸೈಡಿಗೆ ಬಿಟ್ಟು ಆಮೇಲೆ ನನ್ನ ಮಾರ್ನಿಂಗ್ ಎಕ್ಸಸೈಸ್ನ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ, ಈಗ ಆಲ್ರೆಡಿ ಸ್ವಲ್ಪ ದಪ್ಪ ಆಗಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು. ಪ್ರಯತ್ನ ಅಂತೂ ಪಡ್ತಿಲ್ಲ, ಬಟ್ ನಾರ್ಮಲಾಗಿ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನಾನು ಅಪ್ರಾಕ್ಸಿಮೇಟ್ಲಿ ಒಂದು 7 kg ಕಡಿಮೆ ಆದರೆ ನನ್ನ ಹೈಟ್ಗೆ ನನ್ನ ಐಡಲ್ ವೆಯ್ಟ್ ಸರಿ ಹೋಗುತ್ತೆ. ಹಾಗಾಗಿ 7 kg ಕಡಿಮೆ ಆಗಬೇಕು. ಟ್ರೈ ಮಾಡ್ತಾ ಇದ್ದೀನಿ. ಸಿಂಪಲ್ ವರ್ಕೌಟ್ಸೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬೆಟರ್ ನೋಡಬೇಕು. ಒಂದು 5 days ಆಯ್ತು ಅಷ್ಟೇ ಸ್ಟಾರ್ಟ್ ಆಗಿ, ನೋಡೋಣ ಹೇಗೆ ರಿಸಲ್ಟ್ ಬರುತ್ತೆ ಅಂತ. ಇದರಿಂದ ನಾನು ವೆಯ್ಟ್ ಲಾಸ್ ಆಯಿತು ಅಂತ ಅಂದರೆ ನನ್ನ ಡಯಟ್ ಚಾರ್ಟು ನಾನು ಡೇ ಪೂರ್ತಿ ಏನು ಮಾಡ್ತಿದ್ದೆ ಅಂತ ನಿಮ್ಮ ಹತ್ರ 100% ಶೇರ್ ಮಾಡ್ತೀನಿ. ಅಂದರೆ ಈ ವಿಡಿಯೋ ಬೇಕು ಅಂತಂದರೆ ನಿಮಗೆ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಆಲ್ರೆಡಿ ರಿಸಲ್ಟು ಸ್ಟಾರ್ಟ್ ಆಗಿದೆ, ಅಂದರೆ ನನಗೆ ಗೊತ್ತಾಗ್ತಾ ಇದೆ ಇದೆಲ್ಲದರಿಂದ ಎಫೆಕ್ಟ್ ಆಗ್ತಾ ಇದೆ ನನಗೆ ಅಂತ. ಹಾಗಾಗಿ ಇದು ಕಂಪ್ಲೀಟಾಗಿ ನನಗೆ ವರ್ಕೌಟ್ ಆಗಿದೆ ಅಂತಂದರೆ ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ. ಮತ್ತು ಪೋಸ್ಟ್ ಪ್ಯಾಟ್ರಮ್ ಬೆಲ್ಲಿ ಅಂದರೆ ಹೊಟ್ಟೆ ದಪ್ಪ ಆಗಿರುತ್ತೆ ಅಲ್ವಾ, ಆ ದಪ್ಪ ಆಗಿರೋ ಹೊಟ್ಟೆಯಲ್ಲಿ ಫ್ಯಾಟ್ ಇರಲ್ಲ, ಅದು ಡಯಾಲಿಸಿಸ್ ರೆಕ್ಟಿ ಅಂತ ಆಗಿರುತ್ತೆ. ಅಂದರೆ ಕೋರ್ ಮಸಲ್ಸು ವೀಕ್ ಆಗಿಬಿಟ್ಟು ಗ್ಯಾಪ್ ಆಗಿರುತ್ತೆ. ಆ ಗ್ಯಾಪನ್ನ ನಾರ್ಮಲಾಗಿ ಯಾವುದೋ ಎಕ್ಸಸೈಸ್ ಮಾಡಿ ನಾವು ಸರಿ ಮಾಡೋಕ್ಕಾಗಲ್ಲ. ಮತ್ತು ರೈಟ್ ಪೊಸಿಷನಲ್ಲಿ ಎಕ್ಸಸೈಸ್ ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸಸ್ ಮಾಡಬೇಕು. ಅದರಿಂದ ನಮ್ಮ ಕೋರ್ ಮಸಲ್ಸು ಸ್ಟ್ರೆಂತ್ ಆಗುತ್ತೆ ಮತ್ತು ಒಳ್ಳೆ ಶೇಪು, ನಾರ್ಮಲ್ ಶೇಪು ಬರೋದಕ್ಕೆ ಸಹಾಯ ಆಗುತ್ತೆ. ಮಕ್ಕಳಾದಮೇಲೆ ಎಲ್ಲ ತಾಯಿಗಳಿಗೂ ಒಂದೇ ಕಷ್ಟ, ನನ್ನ ಶೇಪು ಅಂದರೆ ನನ್ನ ಬಾಡಿ ಶೇಪೇ ಚೇಂಜ್ ಆಗಿಬಿಟ್ಟಿದೆ, ಮತ್ತು ನನ್ನ ಸ್ಕಿನ್ ಟ್ಯೂನೇ ಹೊಟ್ಟೋಗ್ಬಿಟ್ಟಿದೆ, ಮತ್ತು ನಾನೇ ಚೇಂಜ್ ಆಗಿಬಿಟ್ಟಿದ್ದೀನಿ, ಬಾಡಿ ಸ್ವಲ್ಪ ದೊಡ್ಡದಾಗಿದೆ ಅನ್ನೋದೆಲ್ಲ ತಾಯಿಗಳದ್ದು ಕಂಪ್ಲೇಂಟು. ಹೌದು, ಇದಕ್ಕೋಸ್ಕರ ನಾವೆಲ್ಲೆಲ್ಲೋ ಹೋಗಬೇಕಾಗಿಲ್ಲ. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ನಮ್ಮ ಫುಡ್ಡು, ನಮ್ಮ ಡಯಟ್ಟು, ನಮ್ಮ ವಾಕಿಂಗು, ವಾಟರ್ ಕಂಟೆಂಟ್ನ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಏಕೆಂದರೆ ನಾನು ಸಣ್ಣ ಆಗೇ ಆಗ್ತೀನಿ ಅಂತ ನನಗೆ ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ನಾವು ಸಣ್ಣ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಾನು ಎಕ್ಸಸೈಸಸ್ನೆಲ್ಲ ಮುಗಿಸಿ ಆಮೇಲೆ ನನ್ನ ಕಿಚನ್ನಿ ಕಡೆ ನನ್ನ ಪಯಣ. ಏಕೆ ಅಂತಂದರೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಲ್ವ. ಹಾಗಾಗಿ ಏನು ಅಡುಗೆ ಮಾಡೋದು ಅಂತ ರಾತ್ರಿಯೇ ಇದು ಮಾಡಿಕೊಂಡು ಅಂದರೆ ನೆನಪು ಮಾಡಿಕೊಂಡು ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ. ಏನಕ್ಕೆ ಅಂದರೆ ವಾಂಗಿಬಾತ್ ಮಾಡೋಣ ಅಂತ, ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ. ಇವತ್ತು ಸ್ವಲ್ಪ ಲೇಟಾಗಿತ್ತು, ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ಲೇಟಾಗಿತ್ತು. ಹಾಗಾಗಿ ಎಲ್ಲ ಫ್ರಿಡ್ಜಿಂದ ತೆಗೆದು ಪಟಾಪಟ್ ಅಂತ ಕಟ್ ಮಾಡಿ ಒಗ್ಗರಣೆ ಹಾಕಿ, ಅದು ನನ್ನ ಮಗನಿಗೂ ಸ್ವಲ್ಪ ಅದನ್ನೇ ಸಪ್ರೇಟಾಗಿ ಮಾಡಿದೆ. ಏಕೆಂದರೆ ಬದನೆಕಾಯಿ ಮಕ್ಳಿಗೂ ಒಳ್ಳೆಯದು, ಆದರೆ ಹೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಕುಡಿಸ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ. ಮಕ್ಕಳಿಗೆ ಎಲ್ಲ ಥರದ ತರಕಾರಿನೂ ಕೊಡಬೇಕು. ದಿನಕ್ಕೆ ಒಂದು ತರಕಾರಿ, ಒಂದು ಹಣ್ಣು ಕಂಪಲ್ಸರಿಯಾಗಿ ನಾವು ಕೊಡಲೇಬೇಕಾಗತ್ತೆ. ಹಾಗಾಗಿ ನಾನು ರೆಗ್ಯುಲರಾಗಿ ನನ್ನ ಮಗನಿಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನನ್ನ ಮಗನಿಗೂ ಅಷ್ಟೇ, ನನ್ನ ಮಗಳಿಗೂ ಅಷ್ಟೇ, ಇಬ್ರಿಗೂ ಪ್ಲ್ಯಾನ್ ಮಾಡಿರ್ತೀನಿ. ಅಂದರೆ ಒಂದು ತರಕಾರಿ, ಒಂದು ಫ್ರೂಟ್ ಅಂತ ಯಾವಾಗಲೂ ರೆಗ್ಯುಲರಾಗಿ ಮಾಡೇ ಇರ್ತೀನಿ. ಮತ್ತು ನನ್ನದು ಅಡುಗೆ ಸ್ಟಾರ್ಟ್ ಆಯಿತು. ಅಡುಗೆ ಬೇಗ ಮಾಡಿ ನಾನು ಎಲ್ಲಿ ಹೋದ್ರೂ ಏನೇ ಕೆಲಸ ಮಾಡಬೇಕಾದ್ರೂ ನನ್ನ ಮಗ ನನ್ನ ಜೊತೇಲಿ ಇದ್ದೇ ಇರ್ತಾನೆ. ಏಕೆಂದರೆ ನಾನು ಏನೇ ಕೆಲಸ ಮಾಡ್ತಿದ್ರು ಅವನು ನನ್ನನ್ನು ಎತ್ಕೋಬೇಕು, ಇಲ್ಲ ಅಂತಂದರೆ ಅವ್ನು ನನ್ನ ಜೊತೆ ಇರಲೇಬೇಕು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಆರಾಮಾಗಿ ಶೆಲ್ಫ್ ಮೇಲೆ ಕೂರಿಸ್ಬಿಡ್ತೀನಿ. ಶೆಲ್ಫ್ ಮೇಲೆ ಕೂರಿಸಿ ಏನಾದರೂ ಕೊಟ್ಟರೆ ಅವ್ನು ಆಟ ಆಡ್ಕೊಂಡಿರ್ತಾನೆ. ಅವನ ಕತೆ ಮುಗೀತು, ಅಂದರೆ ಅವ್ನು ಆರಾಮಾಗಿರ್ತಾನೆ. ನಾನು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೋಬೋದು ಅಂತ ಅಡುಗೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಟಿಫನ್ ಮಾತ್ರ ಮುಗಿಸ್ಕೊಂಡು ನನ್ನ ಮಗಳು ಲಂಚ್ ಪ್ಯಾಕ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಅವಳು ಸ್ನ್ಯಾಕ್ಸ್ನ ಪ್ಯಾಕ್ ಮಾಡಿದೆ. ಅಂದರೆ ಮನೆಯಲ್ಲೇ ಮಾಡಿರೋಂಥ ಪಾಪ್ಕಾರ್ನು, ನಾವೇ ಪಾಪ್ಕಾರ್ನ್ ಜೋಳ ಬೆಳೆದಿದ್ವಿ, ಹಾಗಾಗಿ ನಾನೇ ಮಾಡ್ಕೊಂಡು ಇಟ್ಕೊತೀನಿ ಅಥವಾ ಇನ್ಸ್ಟೆಂಟಾಗಿ ಮಾಡ್ಕೊಡ್ತೀನಿ ಪಾಪ್ಕಾರ್ನು. ಮತ್ತು ನಾನು ನಾರ್ಮಲಾಗಿ ಚಾಕ್ಲೇಟ್ಸ್ ಕೊಡೋದೇ ಇಲ್ಲ ಮಕ್ಕಳಿಗೆ. ಇವಳು ತುಂಬ ಕೇಳಿದ್ಲು ಅಂತ ಅಂದ್ಬಿಟ್ಟು
ನಾರ್ಮಲಾಗಿ ಸಿಲ್ಕ್ ಚಾಕ್ಲೇಟ್ ಇತ್ತು ಮನೆಯಲ್ಲೇ. ಅಮ್ಮ ನಾನು ತೊಗೊಂಡೋಗ್ತೀನಿ, ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ, ನಾನು ತಿನ್ನಲ್ಲ ಅಂತಂದ್ಲು. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಮಕ್ಕಳು ಯಾವಾಗೋ ರೇರಾಗಿ ಕೇಳಿದಾಗ ಓಕೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅವಳಿಗೂ ಒಂದು ಸಿಲ್ಕ್ ಚಾಕ್ಲೇಟ್ ಹಾಕ್ಕೊಟ್ಟು ನಮ್ಮ ಮನೇಲಿ ಬೆಳಗ್ಗೆ ಟಿಫನ್ನು ಯಾರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ನನ್ನ ಮಗನಿಗೆ ಮಾತ್ರ ಪ್ಲೇಟಿಗೆ ಹಾಕ್ಕೊಡ್ಬೇಕು. ಅವ್ನು ತಿನ್ನಲ್ಲ, ಬಟ್ ಪ್ಲೇಟ್ ಮಾತ್ರ ಹಾಕ್ಕೊಡ್ಬೇಕು ಅಷ್ಟೇ. ಅವ್ನು ತೊಗೊಂಬಂದು ಇಲ್ಲಿ ಇಟ್ಬಿಡ್ತಾನೆ. ಆಮೇಲೆ ನನ್ನ ಮಗಳಿಗೂ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವಳದು ಇಟ್ಬಿಟ್ಟು ಅವಳಿಗೂ ತಲೆ ಬಾಚಿ ಆಮೇಲೆ ಅವಳನ್ನು ಕೂರಿಸಿ ಇವ್ರಿಗೆಲ್ಲರಿಗೂ ಇವನು ಊಟ ಮಾಡಲಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಬಂದರು. ಅಷ್ಟರಲ್ಲಿ ನಾನು ನನ್ನ ಮಗಳನ್ನ ಕರ್ಕೊಂಡೋಗೋಕ್ಕೆ ಸರಿ ಅಂತ ಅಂದ್ಬಿಟ್ಟು ಅವಳಿಗೆಲ್ಲ ಊಟ ಹಾಕ್ಕೊಟ್ಟು ಅವಳು ತಿಂತಾ ಇದ್ದಾಳೆ. ಬಿಸಿ ಬಿಸಿ ಅಮ್ಮ ಅಂತ ಹೇಳಿದ್ಲು. ಇಟ್ಸ್ ಓಕೆ ಅಮ್ಮ, ಸ್ವಲ್ಪ ಆರಿಸ್ಕೊಂಡು ತಿನ್ನು ಅಂತ ಹೇಳಿಬಿಟ್ಟು ಅವಳನ್ನ ಬಿಟ್ಟು ನನಗೆ ಟಿಫನ್ಗೆ ರಾಗಿ ಗಂಜಿ ಹಾಗೆ ಮತ್ತು ನೆನೆಸಿರೋಂತಹ ಕಡಲೆ ಬೀಜ ಒಂದು 8ರಿಂದ 10 ಮತ್ತು ಒಂದು 3 ಬಾದಾಮಿ ನೆನೆಸಿರೋದು ರಾತ್ರಿ ಓವರ್ನೈಟು ಮತ್ತು ಒಂದು ಸ್ವಲ್ಪ ಪೊಮೊಗ್ರಾನೇಟು. ಇದು ನನ್ನ ಬ್ರೇಕ್ಫಾಸ್ಟು. ಮತ್ತು ಈ ಬೌಲಲ್ಲಿರೋದು ಯಾರಿಗಪ್ಪ ಅಂದ್ಕೊಂಡ್ರೆ ಅದು ನನ್ನ ಮಗನಿಗೆ ಯಾವಾಗಲೇ ಹೇಳಿದ್ನಲ್ವ, ಅವನಿಗೂ ವಾಂಗಿಬಾತು ಸಪ್ರೇಟಾಗಿ ಮಾಡಿದೆ, ಅಂದರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕಿ. ಮತ್ತು ನಾನು ಬಂದು ಫಸ್ಟು ನನ್ನ ಮಗಳು ಹೋಗಿದ ತಕ್ಷಣ ನಾನು ಬಂದು ನನ್ನ ಟಿಫನ್ನ ಮುಗಿಸ್ಕೊಂಬಿಡ್ತೀನಿ. ಯಾಕಂದರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ, ಟಿಫನ್ ಆದಂಗೂ ಆಗುತ್ತೆ ಅಂತ. ಬೆಳಗ್ಗೆಯಿಂದ ಒಂದೇ ಸಮಕ್ಕೆ ಕೆಲಸ ಮಾಡಿರ್ತೀವಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ನಾನು ಟಿಫನ್ ಮಾಡ್ಕೊಂಬಿಡ್ತೀನಿ. ನನ್ನ ಮಗನಿಗೆ ಆಮೇಲೆ ತಿನ್ನಿಸ್ಕೋತೀನಿ. ನನಗೂ ಸ್ವಲ್ಪ ಎಕ್ಸಸೈಸ್ ಆದಂಗೂ ಆಗುತ್ತೆ, ಅವನಿಗೂ ತಿನ್ನಿಸ್ದಂಗೆ ಆಗುತ್ತೆ. ಅದರಿಂದನೂ ನಮ್ಮ ಡೈಜೆಷನ್ನು ಮೆಟಬಾಲಿಸಮ್ ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತ. ನಾನು ಟಿಫನ್ ಮಾಡ್ಕೊತಿದ್ರೆ ನೋಡಿ, ಅವನು ನೀರು ಹಾಕ್ಕೊಡಮ್ಮ ಅಂತ ಹೇಳ್ದ. ಅದರಲ್ಲಿ ಹಾಕ್ಕೊಟ್ರೆ ಅವನು ನಾನು ಟಿ ವಿ ಆನ್ ಮಾಡಿದ್ದೆ, ಟಿ ವಿ ನೋಡೋದು, ನೀರು ಕುಡಿಯೋದು. ಮತ್ತು ನಂದು ಟಿಫನ್ ಆಯಿತು. ಆಮೇಲೆ ಅವನಿಗೂ ಬಂದು ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವನದು ಆಟ ಆಡೋ ರೂಮ್ ಇದು, ಇಲ್ಲಿ ಕರ್ಕೊಂಡು ಬಂದು ವಾಕರಲ್ಲಿ ನಿಲ್ಲಿಸ್ಕೊಂಡು ಊಟ ಮಾಡಿಸ್ದೆ. ಇವನು ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ನನಗೆ. ಊಟನೂ ಆಯಿತು. ಮತ್ತು ನಾವು ನಮ್ಮ ಮನೇಲಿ ಕೋಳಿ ಇದೆಯಲ್ಲ, ಆ ಕೋಳಿನ ಬೇರೆ ಮನೆ ಹತ್ರ ಬಿಡ್ತೀವಿ. ಕುಚಿ ಕೊಡಿ. ಎಲ್ಲಿಗೆ ಹೋಗೋಣ? ಹಾಂ, ಎಲ್ಲಿಗೆ ಏನು ಬಿಟ್ಟು ಬರ್ಬೇಕು ನಾವೀಗ? ಕೋಳಿ ಕರೀರಿ, ಬಾ 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 ಬಾ. ನೋಡಿ, ನಾವು ಸಾಕು ಪ್ರಾಣಿಗಳಂತೀವಿ, ಕರೆದಿದ್ದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದು. ನಾನು ಕರೆದ್ರೆ ಮಾತ್ರ ಫಾಸ್ಟಾಗಿ ಬರುತ್ತೆ. ನಾನು ನನ್ನ ಮಗಳು, ನನ್ನ ಮಗ ಕರೆದ್ರೆ ಬರಲ್ಲ, ಯಾಕಂದ್ರೆ ಅವನು ಅದಕ್ಕೆ ಹಿಂಸೆ ಮಾಡ್ತಾನೆ. ಬಾ 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 ಓಡ್ಬಾ ಬಾ 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 ಬಾ. ಈಗ ಇದನ್ನು ಕರ್ಕೊಂಡೋಗಿ ಹಸುಗೆ ಸ್ವಲ್ಪ ಮೇವು ಹಾಕ್ಕೊಂಡು ಇದನ್ನು ಬೇರೆ ಮನೆ ಹತ್ರ ಬಿಟ್ಟು ಬರ್ತೀವಿ. ಇನ್ನು ಈ ಕೋಳಿನ ಮನೆ ಹತ್ರ ಬಿಟ್ಟು ಮತ್ತು ಹಾಗೆ ನಮ್ಮ ಹಸು ಇದೆ. ನಮ್ಮ ಮನೇಲಿ 2 ಹಸು ಇದೆ. ಅಂದರೆ ಒಂದು ಚಿಕ್ಕದು ಕರು ಮತ್ತು ಅದರ ಅಮ್ಮ 2 ಇದೆ. ಹಾಗಾಗಿ ಅದಕ್ಕೂ ಮೇವು ಹಾಕಬೇಕು. ಇದನ್ನು ನೋಡಿ ಈ ಮನೆ ಹತ್ರ ಬಿಡ್ತೀವಿ. ಇಲ್ಲಿ ಜಾಸ್ತಿ ಕೋಳಿಗಳಿದ್ದಾವೆ, ಹಾಗಾಗಿ ಅದ್ರ ಜೊತೆ ಬೆಳಗ್ಗೆಯಿಂದ ಸಂಜೆ ತನಕ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಇಲ್ಲಿ ಬಿಟ್ಟು ಆಮೇಲೆ ನಾವು ಹಸು ಮನೆ ಹತ್ರ ಹೋಗಿ ನಮ್ಮ ಹಸು ಹತ್ರ ಎಲ್ಲ ಸಗಣಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೆತ್ತಾಕಿ ಮತ್ತು ಅದಕ್ಕೆ ಬೇಕಾಗಿರುವಂತಹ ಮೇವನ್ನೆಲ್ಲ ಹಾಕಿ ಮತ್ತು ನಾವು ಮನೆಗೆ ಬರುವಂಥದ್ದು. ಇಷ್ಟೊತ್ತಿಗೆ ಆಲ್ರೆಡಿ 11 ಆಗಿಬಿಟ್ಟಿರುತ್ತೆ. ಇದು ನನ್ನ ಮಾರ್ನಿಂಗ್ ರೂಟೀನ್. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನನ್ನು ಇನ್ನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಮನೇಲಿ 2 ಹಸು ಇದೆ. ಆ ಹಸುಗಳಿಗೂ ಅಷ್ಟೇ ನಾವು ಜಸ್ಟ್ ನಡ್ಕೊಂಡು ಬರೋವಾಗಲೇ ಗೊತ್ತಾಗೋಗುತ್ತೆ. ಅಂದರೆ ನಾವಿರೋ ಮನೆಗೂ ಹಸು ಮನೆಗೂ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಹಾಗಾಗಿ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್